ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಕಾಲೇಜಲ್ಲಿ ಸಿಂಪಲ್ ಆಗಿ ಫೇರ್ವೆಲ್ ಫಂಕ್ಷನ್ನ ಇಟ್ಕೊಂಡಿದ್ದಾರೆ. ಅಂದರೆ ಬೀಳ್ಕೊಡುಗೆ ಫಂಕ್ಷನ್ನ. ಬೆಳಿಗ್ಗೆನೆ ಹೋಗೋಣ ಅಂತೇಳಿ ಹೊರಟೆ. ಹಾಗೆ ಲೈಬ್ರರಿಗೆ ಕೆಲವೊಂದು ಬುಕ್ಸ್ಗಳನ್ನ ರಿಟರ್ನ್ ಮಾಡೋದಿತ್ತು. ಅದನ್ನು ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಸ್ಟೂಡೆಂಟ್ ಆಗಿ ಇದು ನಮ್ಮ ಕೊನೆ ದಿನ ಅಂತಲೇ ಹೇಳ್ಬೋದು ಈ ಕಾಲೇಜಲ್ಲಿ. ನೀವೇನಾದ್ರು ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿದರೆ ನಮ್ಮ ಕಾಲೇಜ್ ಯಾವುದು ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಇವಾಗ ಹಾಕ್ತಾ ಇದ್ದೀನಿ ನೋಡಿ. ನಾನು ಹೋಗಿ ಬುಕ್ಸ್ಗಳನ್ನೆಲ್ಲ ರಿಟರ್ನ್ ಮಾಡೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ಗಳು ಕೂಡ ಬಂದಿದ್ದರು. ಒಂದು 11 ಗಂಟೆ ಅಷ್ಟೊತ್ತಿಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಎಲ್ಲರೂ ಬಂದರು. ಟೀಚರ್ಸ್ಗಳೆಲ್ಲ ಅವರ ಒಪಿನಿಯನ್ಸ್ಗಳನ್ನ ಶೇರ್ ಮಾಡಿಕೊಂಡ್ರು. ಹಾಗೆ ಸ್ಟೂಡೆಂಟ್ಸ್ಗಳು ಕೂಡ ಕೆಲವೊಬ್ಬರು ಅವರ ಒಪಿನಿಯನ್ಸ್ಗಳನ್ನ ಶೇರ್ ಮಾಡಿಕೊಂಡ್ರು. ಈ 2 ವರ್ಷದ ಡಿಗ್ರಿ ಕೋರ್ಸಲ್ಲಿ ನಾವು ಏನು ಕಲ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ. ಆದರೆ ಇದು ಲಾಸ್ಟ್ ಡೇ ಅನ್ನೋ ಬೇಜಾರು ಅದರಷ್ಟೇ. ಅದೆಷ್ಟು ಬೇಗ 2 ವರ್ಷ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಮಾತಾಡ್ತಿದ್ದಾರೆ ಅಲ್ವಾ, ಅವರೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಸರ್. ಎಲ್ಲರೂ ತಮ್ಮ ಒಪಿನಿಯನ್ಸ್ಗಳನ್ನೆಲ್ಲ ಶೇರ್ ಮಾಡ್ಕೊಂಡಾದ್ಮೇಲೆ ನಮ್ಮ ಸ್ಟೂಡೆಂಟ್ಗಳು ಕೆಲವೊಂದು ಮೆಮೊರೀಸ್ಗಳನ್ನ, ಫೋಟೋಸ್ ಹಾಗೆ ವೀಡಿಯೋಸ್ಗಳನ್ನ ಜಾಯಿಂಟ್ ಮಾಡಿಬಿಟ್ಟು ಒಂದು ವಿಡಿಯೋ ಥರ ಮಾಡಿದರು. ಅದನ್ನು ಕೂಡ ಪ್ಲೇ ಮಾಡಿದ್ರು. ಎಲ್ರಿಗೂ ಕಾಲೇಜ್ ಕಡೆಯಿಂದ ಚಿಕ್ಕದೊಂದು ಮಾಜಾ ಹಾಗೆ ಒಂದು ವೆಜ್ ಪಪ್ಸ್ನ ಕೊಟ್ಟಿದ್ರು. ಅದಾದಮೇಲೆ ವಾಲಂಟರಿಯಾಗಿ ಹೋಗಿ ಯಾರು ಬೇಕಾದ್ರೂ ಸಾಂಗ್ಸ್ ಹಾಗೆ ಡ್ಯಾನ್ಸ್ ಕೂಡ ಮಾಡ್ಬೋದಾಗಿತ್ತು. ಕೆಲವರೆಲ್ಲ ಸಾಂಗ್ಸ್ ಹೇಳಿದ್ರು, ಡ್ಯಾನ್ಸ್ ಯಾರು ಅಷ್ಟು ಮಾಡಲಿಲ್ಲ. ನಾವೆಲ್ಲ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಹರಟೆ ಹೊಡೆದ್ವಿ. ಹಾಗೆ ಕೆಲವರು ಗಿಫ್ಟ್ಸ್ ಕೂಡ ಕೊಡ್ತಾಯಿದ್ರು ಟೀಚರ್ಸ್ಗಳಿಗೆ. ಲಾಸ್ಟಲ್ಲಿ ನಮ್ಮ ಟೀಚರ್ಸ್ ಜೊತೆ ಒಂದು ಫೋಟೋಗಳನ್ನ ತಗೊಂಡು ನಮಗೆ ಗ್ರ್ಯಾಜುಯೇಷನ್ ಡೇಯಲ್ಲಿ ಕೊಟ್ಟಿದ್ದಂಥ ಸರ್ಟಿಫಿಕೇಟ್ನ ರಿಟರ್ನ್ ಇಸ್ಕೊಂಡಿದ್ರು. ಹಾಗೆ ಅದ್ರ ಜೊತೆ ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕೂಡ ಇಸ್ಕೊಂಡು ಮನೆಗೆ ಬಂದ್ವಿ.